ಮುಖ್ಯವಾಗಿ ಏನು ಒಂದು 500 ಜನದ ಒಂದು ಸೈನ್ಯ ಇತ್ತು, ಅವರು ಯುದ್ಧವನ್ನು ಸಾರ್ತಾರೆ. 500 ಜನ ಸೈನ್ಯ, 28,000 ಜನ ಇರ್ತಕ್ಕಂಥ ಪೇಶ್ವೆಯರ ಮಹಾ ಬಲಾಢ್ಯವಾದ ಸೈನ್ಯನ ಇವರು ಯುದ್ಧ ಸಾರ್ತಾರೆ. ಆವಾಗ ಆ ಸಂದರ್ಭದಲ್ಲಿ ಈ ಬುಡಕಟ್ಟು ಜನಾಂಗರು, ಈ ನಾಗನಾಕ ಸೀನನಾಕನ ಒಂದು ಟೀಮು, ಸಿದ್ಧನಾಕನ ಟೀಮು ಯುದ್ಧ ಮಾಡಿ 28 ಜನ ಪೇಶ್ವೆಯರನ್ನು, 28,000 ಜನರನ್ನು ಇದನ್ನು ಮಾಡಿ ಅವರು ಯುದ್ಧನ ಗೆಲ್ತಾರೆ. ಅದೊಂದು ಸ್ವಾಭಿಮಾನ ಯುದ್ಧ ಅಂತಾರೆ. ಆ ಯುದ್ಧ ಆದಮೇಲೂ ಸಹ ಈ ರಾಜ್ಯಭಾರನ ನೀವು ಮಾಡಿ ಅಂತೇಳಿ ಬ್ರಿಟಿಷ್ ಅವ್ರಿಗೆ, ನೀವು ರಾಜ್ಯಭಾರ ನೀವು ಮಾಡಿ ಅಂತಾರೆ. ಅವ್ರು ಯಾವುದೇ ಕಾರಣಕ್ಕೂ ರಾಜ್ಯಭಾರಕ್ಕೆ ಒಪ್ಪಲ್ಲ. ಅವರು ಕೊನೆಗೆ ಹೇಳ್ತಕ್ಕಂಥ ಒಂದೇನು ಮಾತು, ನಮ್ಮ ಬುಡಕಟ್ಟು ಜನಾಂಗದವ್ರಿಗಾಗಲಿ ನಮ್ಮ ಜನಗಳಿಗಾಗಲಿ ನಾವು ಮಾಡಿರ್ತಕ್ಕಂಥ ಸ್ವಾಭಿಮಾನ ಯುದ್ಧ. ಅವ್ರಿಗೆ ಮುಖ್ಯವಾಗಿ ಎಜುಕೇಷನ್ ಸಿಸ್ಟಮ್ ಸ್ಟಾರ್ಟ್ ಆಗಿದ್ದು ಮೂಲ ನಮ್ಮ ಭಾರತ ದೇಶದಲ್ಲಿ 1818ರಲ್ಲಿ ಏನು ಪೇಶ್ವೆಯರ ವಿರುದ್ಧ ಬುಡಕಟ್ಟು ಜನಾಂಗ ಹೋರಾಟ ಮಾಡಿ ಯಾವಾಗ ಆ ಯುದ್ಧದಲ್ಲಿ ಸ್ವಾಭಿಮಾನದ ಗೆಲುವಾಯಿತು, ಅವಾಗಲೇ ಮೊದಲನೆಯದಾಗಿ ಅವರು ನಮಗೆ ರೈಟ್ಸ್, ನಮಗೆ ನಮ್ಮ ರೈಟ್ಸ್ ಕೊಡಿ, ನಮ್ಮ ಮಕ್ಕಳುಗಳು ಎಜುಕೇಟೆಡ್ ಆಗಿ